ಕೈ ಮುಗಿದರೆ 1000 ದೇವರುಗಳಿಗೆ ಕೈ ಮುಗಿದಂತೆ ಎಂಬ ಮಾತಿದೆ. ಯಾವುದೀ ದೇವಾಲಯ ಅಂತ ಯೋಚಿಸ್ತಾ ಇದ್ದೀರಾ? ನಾನು ಹೇಳುತ್ತಿರುವುದು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆ ದೇವಾಲಯದ ಬಗ್ಗೆ. ಈ ದೇವಸ್ಥಾನವು ದಕ್ಷಿಣ ಭಾರತದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದು ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ. ಈ ದೇವಸ್ಥಾನವು ಕರ್ನಾಟಕದಲ್ಲಿ ಇದ್ದರೂ ಇಲ್ಲಿಗೆ ಬರುವ ಬಹುತೇಕ ಭಕ್ತರು ಕೇರಳ ಹಾಗೂ ತಮಿಳುನಾಡಿನವರಾಗಿದ್ದಾರೆ. ಮೂಕಾಂಬಿಕಾ ಕ್ಷೇತ್ರವು ಇತರ ಹಿಂದೂ ದೇವತೆಗಳ ನಡುವೆ ವಿಶೇಷವಾಗಿ ಕಾಣಿಸುತ್ತಾರೆ. ಏಕೆಂದರೆ ಮೂಕಾಂಬಿಕೆಯು ಮಹಾಲಕ್ಷ್ಮಿ, ಮಹಾಸರಸ್ವತಿ ಹಾಗೂ ಮಹಾಕಾಳಿಯ ರೂಪವಾಗಿ ಇಲ್ಲಿ ನಿಂತಿದ್ದಾರೆ. ಈ ದೇವಸ್ಥಾನಕ್ಕೆ ಸೇರಿದ ಪೌರಾಣಿಕ ಕಥೆಗಳಿವೆ. ಅದೇನೆಂದು ತಿಳಿಯೋಣ. ಪ್ರಾಚೀನ ಕಾಲದಲ್ಲಿ ಕೋಲ ಎನ್ನುವ ಮಹರ್ಷಿ ಒಂದು ದೈತ್ಯ ರಾಕ್ಷಸನಿಂದಾಗಿ ಬಲಿಯಾಗುತ್ತಾನೆ. ಆ ರಾಕ್ಷಸನು ಹೆಚ್ಚು ಶಕ್ತಿ ಪಡೆಯುವ ನಿಟ್ಟಿನಲ್ಲಿ ತಪಸ್ಸು ಮಾಡುತ್ತಿದ್ದನು. ಆಗ ಶ್ರೀ ಮೂಕಾಂಬಿಕೆಯು ಸರಸ್ವತಿಯ ರೂಪದಲ್ಲಿ ಬಂದು ಆ ರಾಕ್ಷಸನನ್ನು ತನ್ನ ಇಚ್ಛೆಯನ್ನು ದೇವರ ಮುಂದೆ ಪ್ರಕಟಗೊಳಿಸದಂತೆ ಆತನನ್ನು ಮೂಕನಾಗಿ ಮಾಡಿದಳು ಎನ್ನಲಾಗುತ್ತದೆ. ಅಲ್ಲದೆ ಮೂಕನಾದುದರಿಂದ ಆ ರಾಕ್ಷಸನ ಹೆಸರು ಮೂಕಾಸುರ ಎಂದಾಯಿತು. ಮೂಕನಾದ ಕಾರಣ ಕೋಪಗೊಂಡ ಆತನು ಋಷಿಮುನಿಗಳಿಗೆ ಕಾಟ ನೀಡಲಾರಂಭಿಸುತ್ತಾನೆ. ಆಗ ಪಾರ್ವತಿಯು ಶಕ್ತಿಯ ರೂಪದಲ್ಲಿ ಆ ರಾಕ್ಷಸನನ್ನು ಸಂಹರಿಸುತ್ತಾಳೆ. ಹಾಗಾಗಿ ದೇವಿಯ ಹೆಸರು ಮೂಕಾಂಬಿಕೆ ಎಂದಾಯಿತು. ಕೋಲ ಮಹರ್ಷಿಯ ಹೆಸರಿನಿಂದ ಆ ಊರಿನ ಹೆಸರು ಕೊಲ್ಲೂರು ಎಂದಾಯಿತು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವು 1200 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತರು. ಒಂದು ದಿನ ಅವರ ಭಕ್ತಿಯಿಂದ ಸಂತಸಗೊಂಡ ದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಅವರಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳಿಕೊಂಡಳು. ಆಗ ಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸಿದರು. ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಒಪ್ಪಿಗೆ ನೀಡಿದಳು. ದೇವಿಯು ಶಂಕರಾಚಾರ್ಯರಿಗೆ, ನೀನು ಕೇರಳಕ್ಕೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂತಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲಿ ನಾನು ನೆರೆ ನಿಲ್ಲುತ್ತೇನೆಂದು ಹೇಳಿ ಹಿಂಬಾಲಿಸಲು ಆರಂಭಿಸುತ್ತಾಳೆ. ಆದಿಶಂಕರರು ಮುಂದೆ ನಡೆಯುತ್ತಿದ್ದರು ಮತ್ತು ದೇವಿಯು ಅವನ ಹಿಂದೆ ನಡೆಯುತ್ತಾಳೆ. ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆ ಎಂದು ಪರೀಕ್ಷಿಸಲು ಹಿಂತಿರುಗಿ ನೋಡುತ್ತಾರೆ. ದೇವಿ ಆತನನ್ನು ನಿಜವಾಗಿಯೂ ಹಿಂಬಾಲಿಸುತ್ತಿರುವುದನ್ನು ಕಂಡು ಅವರು ಸಂತೋಷಪಟ್ಟರು. ಆದರೆ ಅವರು ಹಿಂದಕ್ಕೆ ತಿರುಗಿದ ಕ್ಷಣದಿಂದ ದೇವಿ ಸರಸ್ವತಿಯು ಶಂಕರರನ್ನು ಹಿಂಬಾಲಿಸಲು ನಿರಾಕರಿಸಿದಳು. ನಂತರ ಅವಳು ತನ್ನ ವಿಗ್ರಹವನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಸೂಚಿಸಿದಳು. ಆದಿಶಂಕರರು ತಮ್ಮ ತಪ್ಪನ್ನು ಕ್ಷಮಿಸಿ ತಮ್ಮೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ಅವಳಲ್ಲಿ ಮನವಿ ಮಾಡಿದರು. ಅಂತಿಮವಾಗಿ ದೇವಿ ಶಂಕರರ ಮಾತಿಗೆ ಒಪ್ಪಿಕೊಂಡು ಅವರನ್ನು ಹಿಂಬಾಲಿಸುತ್ತಾಳೆ. ಬೆಳಿಗ್ಗೆ ಕೇರಳದ ಚೊಟ್ಟಾನಿಕ್ಕಾರ ದೇವಸ್ಥಾನದಲ್ಲಿ ನೆಲೆಯಾದಳು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಕೊಲ್ಲೂರು ದೇವಸ್ಥಾನಕ್ಕೆ ಮರಳುತ್ತೇನೆ ಎಂದು ಹೇಳಿದಳು. ಹೀಗೆ ದೇವಿಯು ಬಂದು ನೆಲೆಯಾದ ದೇವಸ್ಥಾನವೇ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ. ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದಲ್ಲಿ ಸ್ಥಾಪಿಸಲಾಗಿದೆ. ಇದು ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪ ಎಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಮಾಡುವ ಆಚರಣೆಗಳು ಆದಿಶಂಕರರು ರೂಪಿಸಿದ ವಿಜಯಾಗಮ ಪದ್ಧತಿಯ ಪ್ರಕಾರ ನಡೆಯುತ್ತದೆ. ಗರ್ಭಗುಡಿಯ ಪಶ್ಚಿಮ ಭಾಗದಲ್ಲಿ ಶಂಕರ ಪೀಠವಿದೆ. ಮೂಕಾಂಬಿಕೆ ದೇವಿಯನ್ನು ಪೂಜಿಸುವುದರಿಂದ ಧೈರ್ಯ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ದಯಪಾಲಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ.